ಹೆಲೋ ವೆಲ್ಕಮ್ ಟು ಜಮ್ ದಿ ಟಾಪಿಕ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಅಲ್ವಾ. ಅವು ಪ್ಯಾನ್ ಇಂಡಿಯನ್ ಅಲ್ಲ, ಪ್ಯಾನ್ ವರ್ಲ್ಡ್ ಕೂಡ ಅಲ್ಲ, ಜಸ್ಟ್ ನಾರ್ಮಲ್ ಕನ್ನಡ ಸಿನಿಮಾ. ಭಗೀರ ಹಾಗೂ ಭೈರತಿ ರಣಗಲ್ ಸಿನಿಮಾ ಭಾರಿ ಸದ್ದು ಮಾಡ್ತಾ ಇದೆ. ಬಾಕ್ಸ್ ಆಫೀಸ್ನಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋ ಕಾಮನ್ ಕ್ವಶನ್ ಕೆಲವರಿಗೆ ಇದೆ. ಹಾಗೆ ಆ ಕ್ವಶನ್ನಿಗೆ ನಾನು ಇವತ್ತು ಆನ್ಸರ್ ಕೊಡಕ್ಕೆ ಬಂದಿದ್ದೀನಿ. ಹಾಗೆ ಬಾಕ್ಸ್ ಆಫೀಸ್ನಲ್ಲಿ ಯಾರು ಎಷ್ಟು ಕಲೆಕ್ಷನ್ ಮಾಡಿದ್ದಾರೆ ಅನ್ನೋದು ನೋಡೋಣ. ಈ ಭಗೀರ ಸಿನಿಮಾ ರಿಲೀಸ್ ಆಗಿದ್ದು ಅಕ್ಟೋಬರ್ 31. ಇದುವರೆಗೂ 21 ದಿನ ಆಯಿತು. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಎಷ್ಟು ದುಡ್ದಿದೆ ಹಾಗೂ ಇದರ ಬಜೆಟ್ ಎಷ್ಟು ಅನ್ನೋದು ನೋಡೋಣ. ಇದರ ಬಜೆಟ್ ಬಂದ್ಬಿಟ್ಟು 20 ಕೋಟಿ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಹೊಂಬಾಳೆ ಫಿಲ್ಮ್ಸ್ ಅವರು. ಭಗೀರ ಸಿನಿಮಾ ಕನ್ನಡ ಹಾಗೂ ತೆಲುಗು 2 ಭಾಷೆಯಲ್ಲಿ ರಿಲೀಸ್ ಆಯಿತು. ನಿಮಗೆಲ್ಲರಿಗೂ ಗೊತ್ತೇ ಇದೆ ತೆಲುಗುವಲ್ಲಿ ಏನಾಯಿತು ಅಂತ. ಅದಕ್ಕೋಸ್ಕರ ತೆಲುಗುವಲ್ಲಿ ಈ ಸಿನಿಮಾ ಅಷ್ಟು ವರ್ಕೌಟ್ ಆಗಿಲ್ಲ. ಆದರೆ ಏನು ಗೊತ್ತಾ, ಕನ್ನಡದಲ್ಲೇ ಈ ಸಿನಿಮಾ ತೆಲುಗುದು ಸೇರಿಸಿ ಕಲೆಕ್ಷನ್ ಮಾಡಿದೆ. ಹೌದು, ಅದನ್ನ ನಾವು ನೋಡೋಣ ಬನ್ನಿ. ಈ ಸಿನಿಮಾ ಡೇ 1ನಲ್ಲಿ 4 ಕ್ರೋರ್ ಕಲೆಕ್ಷನ್ ಮಾಡ್ತು. ಡೇ 2ನಲ್ಲೂ 4 ಕ್ರೋರ್ ಕಲೆಕ್ಷನ್ ಮಾಡ್ತು. ಆದರೆ ಡೇ 3ಯಲ್ಲಿ ಸ್ವಲ್ಪ ಹೈಕ್ ಆಯಿತು. ಹೌದು, 4.15 ಕ್ರೋರ್ಸ್ ಅಂದರೆ 4 ಕೋಟಿ 15 ಲಕ್ಷ. ಹಾಗೆ ಡೇ 4ನಲ್ಲಿ ಸ್ವಲ್ಪ ಲೋ, 3.8 ಕ್ರೋರ್ ಅಂದರೆ 3 ಕೋಟಿ 80 ಲಕ್ಷ. ಡೇ 5ಅಲ್ಲಿ ತುಂಬ ಕೆಳಗಿಳಿತು. ಆದರೆ ಯಾಕಂದರೆ ವೀಕೆಂಡ್ ಮುಗಿಯಕ್ಕೆ ಬಂದಿತ್ತು ಆ ಟೈಮಲ್ಲಿ, ಅದಕ್ಕೋಸ್ಕರ ಜಸ್ಟ್ ಅಷ್ಟೇ ಕಲೆಕ್ಷನ್ ಮಾಡಿದ್ದು. ಎಷ್ಟಪ್ಪ ಅಂದರೆ 1.5 ಕ್ರೋರ್. ಹಾಗೆ ಡೇ 6ಅಲ್ಲಿ 1 ಕ್ರೋರ್. ಹಾಗೆ ಡೇ 7ಅಲ್ಲಿ 0.7 ಅಂದರೆ 70 ಲಕ್ಷ. ಡೇ 8ಅಲ್ಲಿ 0.7. ಡೇ 9ಅಲ್ಲೂ 0.7. ಡೇ 10ಅಲ್ಲಿ 1.2 CR. ಇಲ್ಲಿ ಮತ್ತೆ ಹೈಕ್ ಆಯಿತು. ಹಾಗೆ ಡೇ 11ಅಲ್ಲೂ ಮತ್ತೆ ಹೈಕ್ ಆಯಿತು, 1.6 ಕ್ರೋರ್. ಡೇ 12ಅಲ್ಲಿ 0.3. ಹೌದು, ತುಂಬ ಕೆಳಗಿಳಿತು ಒಂದು ಸತಿ. ಯಾಕಪ್ಪ ಅಂದರೆ ಆಲ್ರೆಡಿ ತುಂಬ ಸಿನಿಮಾಗಳು ಬಂದು, ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದು, ಅದಕ್ಕೆ ಸ್ವಲ್ಪ ತುಂಬ ಕೆಳಗಿಳಿತು ಅವಾಗ. ಅಂದರೆ 0.3 ಅಂದರೆ 30 ಲ್ಯಾಕ್ಸು. ಆಮೇಲೆ ಡೇ 13ಅಲ್ಲೂ 0.3 ಮೀನ್ಸ್ 30 ಲ್ಯಾಕ್ಸ್. ಹೀಗೆ ಸಿನಿಮಾ ಕೊನೆಯದಾಗಿ ಬಾಕ್ಸ್ ಆಫೀಸ್ನಲ್ಲಿ 26 ಕೋಟಿ 5 ಲಕ್ಷ ಗಳಿಸಿ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ನ ಕ್ಲೋಸ್ ಮಾಡಿತು. ಹೌದು, ಈ ಸಿನಿಮಾ 20 ಕೋಟಿ ಬಜೆಟಲ್ಲಿ ಆಗಿತ್ತು. ಇವಾಗ ಕಲೆಕ್ಷನ್ ಎಷ್ಟಾಗಿದೆ? 26 ಕೋಟಿ 5 ಲಕ್ಷ. ಇವಾಗ ಈ ಸಿನಿಮಾ ನಿಮ್ಮ ಪ್ರಕಾರ ಹಿಟ್ಟಾ ಫ್ಲಾಪಾ? ಕಮೆಂಟ್ ಬಾಕ್ಸಲ್ಲಿ ಅದನ್ನು ನನಗೆ ತಿಳಿಸಿ. ಆ್ಯಕ್ಚುಲಿ 20 ಕೋಟಿ ಬಜೆಟಲ್ಲಿ ಮಾಡಿದ್ದು ಈ ಸಿನಿಮಾ 20 ಕೋಟಿ ಕಲೆಕ್ಷನ್ ಮಾಡ್ತಿದ್ರು ಇದನ್ನು ಹಿಟ್ ಅಂತ ಅನೌನ್ಸ್ ಮಾಡೋರು. ಹೌದು, ಜಸ್ಟ್ 20 ಕೋಟಿ ಕಲೆಕ್ಷನ್ ಮಾಡ್ತಿದ್ರೆ ಇದು ಬಾಕ್ಸ್ ಆಫೀಸ್ ವರ್ಡಿಕ್ಟಲ್ಲಿ ಹಿಟ್ ಆಗೋದು. ಆದರೆ ಈ ಸಿನಿಮಾ 26 ಕೋಟಿ 5 ಲಕ್ಷ ಗಳಿಸಿದೆ ಅಂದರೆ ಈ ಸಿನಿಮಾ ಆಲ್ರೆಡಿ ಸೂಪರ್ ಹಿಟ್ ಸಿನಿಮಾ. ಹೌದು, ಈ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಹೌದು, ನೀವು ಹೋಗಿ ಬೇಕಿದ್ರೆ ಗೂಗಲಲ್ಲಿ ಚೆಕ್ ಮಾಡಿ. ನಾನಂತೂ ಸುಮ್ಮನೆ ನನ್ನ ಪ್ರಕಾರ ಹೇಳ್ತಾ ಇಲ್ಲ, ರಿಪೋರ್ಟ್ಸಲ್ಲಿ ಏನಿದೆ ಅದನ್ನೇ ಹೇಳ್ತಾ ಇರೋದು. ಒಂದ್ಸತಿ ಬೇಕಿದ್ರೆ ನೀವು ಕ್ರಾಸ್ ಚೆಕ್ ಮಾಡಿ. ಇಷ್ಟೊತ್ತು ನಾನು ಹೇಳಿದ್ದು ಭಗೀರ ಸಿನಿಮಾ ಜಸ್ಟ್ ಥಿಯೇಟ್ರಿಕಲಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಮಾತ್ರ. ಬಾಕ್ಸ್ ಆಫೀಸಲ್ಲಿ ಇದು ಇಷ್ಟು ಕಲೆಕ್ಷನ್ ಮಾಡಿದ್ದೆ. ಆದರೆ ಈ ಸಿನಿಮಾದ OTT ರೈಟ್ಸು ನೆಟ್ಫ್ಲಿಕ್ಸ್ ಅವ್ರು ತೊಗೊಂಡಿದ್ದಾರೆ. ನೆಟ್ಫ್ಲಿಕ್ಸ್ ಅವ್ರು ತೊಗೊಂಡಿದ್ದಾರೆ ಅಂದರೆ ಒಂದು ಒಳ್ಳೆ ಅಮೌಂಟಿಗೆ ತೊಗೊಂಡಿರ್ತಾರೆ. ಅದರ ಕರೆಕ್ಟಾಗಿ ಅದರ ಇನ್ಫಾರ್ಮೇಷನ್ ಬಂದಿಲ್ಲ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂತ. ಅದು ಬಂದರೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿ ನಿಮಗೆ ಎಲ್ಲರಿಗೂ ತಿಳಿಸ್ತೀನಿ. ನಮ್ಮ ಶಿವಣ್ಣ ನಟಿಸಿ ನರ್ತನ್ ಅವರು ಡೈರೆಕ್ಟ್ ಮಾಡಿದ ಮಫ್ತಿ ಸಿನಿಮಾದ ಪ್ರಿಕ್ವೆಲ್ ಭೈರತಿ ರಣಗಲ್ ಸಿನಿಮಾ. ಈ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತಾನೇ ಇದೆ. ಹೌದು, ಇನ್ನೂವರೆಗೂ ಶೋಸ್ ಹೌಸ್ಫುಲ್ ನಡೀತಿದೆ ಗುರು. ಈ ಸಿನಿಮಾ ಸದ್ಯಕ್ಕೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದೆ. ನಾನು ಹೇಳೋ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಅಷ್ಟೇ. ಹೌದು, ಕನ್ನಡದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಮಾತ್ರ. ಆ್ಯಕ್ಚುಲಿ ಸಿನಿಮಾ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರೋದು ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಗೊತ್ತಿಲ್ಲ, ರಿಲೀಸ್ ಆಗ್ಬೋದು ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಡಿಮ್ಯಾಂಡ್ ಆದರೆ. ನವೆಂಬರ್ 15ಕ್ಕೆ ರಿಲೀಸ್ ಆದ ಈ ಸಿನಿಮಾ ಇವತ್ತಿಗೆ 5 ದಿನ ಕಂಪ್ಲೀಟ್ ಮಾಡಿದೆ. ಹೌದು, 5 ದಿನ ಕಂಪ್ಲೀಟ್ ಮಾಡಿದೆ. ಈ 5 ದಿನಗಳಲ್ಲಿ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದು ನಾವು ಇವತ್ತು ನೋಡೋಣ. ಡೇ 1ನಲ್ಲಿ ಈ ಸಿನಿಮಾ 2.4 ಕ್ರೋರ್ಸ್ ಗ್ರಾಸ್ ಕಲೆಕ್ಷನ್ನ ಮಾಡ್ತು. ಡೇ 2ನಲ್ಲಿ ಹೈ ಆಯಿತು. ಹೌದು, ಡೇ 2ನಲ್ಲಿ ಹೈ ಆಗಿ 3.2 ಕ್ರೋರ್ಸ್ ಗ್ರಾಸ್ ಕಲೆಕ್ಷನ್ ಆಯಿತು. ಹಾಗೆ ಡೇ 3ನಲ್ಲಿ ಡೇ 1 ಹಾಗೂ ಡೇ 2ಕಿನ ತುಂಬ ಜಾಸ್ತಿ ಕಲೆಕ್ಷನ್ ಮಾಡ್ತು. ಅದು ಎಷ್ಟಂದರೆ 4 ಕ್ರೋರ್ಸ್. ಹೌದು, ಡೇ 4ಅಲ್ಲಿ ವೀಕೆಂಡ್ ಎಲ್ಲ ಮುಗೀತು, ಆದರೂ ಸಿನಿಮಾ 2 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾ ರಿಲೀಸ್ ಆಗಿ ಜಸ್ಟ್ 5 ದಿನ ಆಗಿದೆ. ಈ 5 ದಿನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಭೈರತಿ ರಣಗಲ್ ಸಿನಿಮಾ 12.6 ಕ್ರೋರ್ಸ್ ಟು 13 ಕ್ರೋರ್ಸ್ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಹೀಗೆ ಸಿನಿಮಾ ಹೋಗ್ತಾ ಇದ್ರೆ ಭಗೀರ ಕಲೆಕ್ಷನ್ನ ಕ್ರಾಸ್ ಮಾಡೇ ಮಾಡುತ್ತೆ. ಹಾಗೆ ಸಿನಿಮಾ 18 ಕೋಟಿಯಲ್ಲಿ ಆಗಿದೆ. ಈ ಸಿನಿಮಾ ಇದುವರೆಗೂ 13 ಕೋಟಿ ಮಾಡಿದೆ. ಇನ್ನು ತುಂಬ ಟೈಮ್ ಇದೆ.
ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕು. ಈ ಸಿನಿಮಾ ಟೋಟಲ್ ಆಗಿ ಬಾಕ್ಸ್ ಆಫೀಸ್‌ನಲ್ಲಿ ಎಷ್ಟು ಕೋಟಿ ಕಲೆಕ್ಷನ್‌ಗೆ ಎಂಡ್ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ.